ನಮ್ಮ ಪದ್ಧತಿಲಿ 3 ತೊಲ ಚಿನ್ನ ಇಲ್ಲ ಅದಕ್ಕಾಗೋಷ್ಟು ದುಡ್ಡು ಕೊಟ್ಟರೆ ಹುಡುಗಿನ ಕೇಳ್ಬೋದು. ಇದನ್ನೇ ನೆಪವಾಗಿ ಇಟ್ಕೊಂಡು ಕಾವೇರಿನ ಲಗ್ನ ಮಾಡಿಕೊಡು ಅಂತ ನನ್ನ ಜೀವ ತಿಂತಾವನೆ. ಇಲ್ಲಿಂದಾದರೂ ಒಬ್ಬ ಒಳ್ಳೆ ಮನುಷ್ಯ 10,000 ಹಿಡ್ಕೊಂಬರ್ತಾನೆ, ಈ ಕೀಚಕನ ಸಾಲ ತೀರಿಸ್ತಾನೆ, ನನ್ನ ಮಗಳ ಕೈ ಹಿಡಿತಾನೆ ಅಂತ ನಾನು ಕಾಯ್ತಾ ಇವನಿ. ಹಂಗೇನಾರ ಒಳ್ಳೆ ಕೂಲಿಕಾರ ಸಿಕ್ಬಿಟ್ರೆ ಇಬ್ಬರಿಗೂ ಮದುವೆ ಮಾಡಿಬಿಡ್ತೀನಿ. ಗಂಡ ಹೆಂಡತಿ ಇಬ್ಬರು ಇಲ್ಲೇ ಕೂಲಿ ಮಾಡಿಕೊಂಡು ನೆಮ್ಮದಿಯಾಗಿ ಇದ್ದು ಬಿಡ್ಬೋದು. ಏನಾಯ್ತು? ಇಲ್ಲ ಏನೋ ನೆನಪಾಯ್ತು. ಅಂದಂಗೆ ಯಾರಾದರೂ ಒಳ್ಳೆ ಹುಡುಗ ನಿಂಗೆ ಗೊತ್ತಿದ್ರೆ ಹೇಳಪ್ಪ. ನಡಿಯವ್ವ. ಅಣ್ಣ, ನಿಂಗೆ ಕಾವೇರಿ ಅಕ್ಕ ಕೆಲಸ ಕೊಡ್ಸಿದ್ಲಲ್ಲ ಅದೇ ಮನೆ ಅಲ್ವಾ? ಹೌದಾ? ಬಾ. ಯಾರಿದ್ದೀರಿ ಮನೇಲಿ? ಯಾರು? ನೀನಾ? ಬಾ. ನಮ್ಮನೆ ಹೆಂಗ್ ಗೊತ್ತಾಯ್ತು ನಿಂಗೆ? ಕೂತ್ಕೋ. ಅಯ್ಯ, ಏನ್ ಹುಡ್ಗನ ಏನೋ, ನೆಟ್ಟು ಕೂತ್ಕೊಳ್ಳೋಕ್ಕೂ ಬರಲ್ಲ ನಿಂಗೆ. ಕಾವೇರಿ, ನಿನ್ನ ಕಾಫಿ ಕೈ ರುಚಿ ಬಗ್ಗೆ ಇಡೀ ಊರೇ ಮಾತಾಡುತ್ತೆ. ನನಗೊಂದು ಲೋಟ ಕಾಫಿ ಸಿಗತ್ತಾ? ಅಷ್ಟೇ ತಾನೇ, ಇರು ಬಂದೆ. ಕೂಲಿಯವ್ರ ಜೊತೆನೇ ಇರ್ತೀನಿ ಅಂತ ಹೊರಟ್ಬಿಡ್ತಾನೆ. ಅಲ್ಲಿಗೆ ಇಡೀ ಆಸ್ತಿನ ಅನುಭವಿಸೋದಕ್ಕೆ ನಮಗಿರೋ ಅಡ್ಡಿ ಪೂರ್ತಿಯಾಗಿ ತೊಲಗಿ ಹೋಗ್ಬಿಡತ್ತೆ. ತೊಲಗ್ಲೇಬೇಕು ಚಂದ್ರ. ಏನು ಕಡಿಮೆ ಮೆರಿತಿದ್ನ ಅವನು? ಇಡೀ ಮನೆಗೆ ಅವನೇ ಪುರುಷ ಲಕ್ಷ್ಮಿ ಅಂತೆ. ಭಾಗ್ಯವಂತ, ಅದೃಷ್ಟವಂತ. ನಮ್ಮಪ್ಪ ಅವನ್ನ ಹೊಗಳ್ತಾ ಇದ್ರೆ ನನಗೆ ಮೈಯೆಲ್ಲ ಮುಳ್ಳೆದ್ದಾಗೋದು. ನನಗೂ ಅಷ್ಟೇ ಅಣ್ಣಯ್ಯ. ನಮ್ಮಮ್ಮನ ಸೌತಿ ಮಗ ಅವನು. ಮಲತಾಯಿ ಮಲಮಗ, ಅವ್ರದೇ ಸಾಮ್ರಾಜ್ಯ. ಅಣ್ಣಯ್ಯ, ಇದಕ್ಕೆಲ್ಲ ಆದಷ್ಟು ಬೇಗ ಮುಕ್ತಿ ಹಾಡಲೇಬೇಕು. ಮಕ್ಕಳ, ಅಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೀರಾ? ಬನ್ನಿ, ಹಣ್ಣು ತಿನ್ನಿ. ಅಮ್ಮ, ಆದಿತ್ಯ ಪಾಪಚ್ಚಿ ಇಲ್ಲ ಅಂತ ಅಣ್ಣಯ್ಯ ಕೊರಗ್ತಾ ಇದ್ದಾನೆ. ಹ್ಞೂ ಅಮ್ಮ, ಆದಿತ್ಯ ಪುಟ್ಟ ಇಲ್ಲ ಅಂದರೆ ನನಗೆ ಜೀವನೇ ನಿಲ್ಲಲ್ಲ. ಹೆಂಗೂ ನೀನೊಬ್ಳು ಸಿಕ್ಕಿರೋದಕ್ಕೆ ಹೆತ್ತಮ್ಮ ಸಿಕ್ಕಿರೋ ಖುಷಿ ನನಗೆ. ನೀನು ಇಲ್ಲ ಅಂದಿದ್ರೆ ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೋ ಹೋಗ್ತೀನಿ ಬಂಗಾರ, ಅಲ್ವಾ? ಇಂಥದ್ದೆಲ್ಲ ಸೈಡ್ ಬಿಸ್ನೆಸ್ ಮಾಡಿದ್ರೇನೆ 4 ಕಾಸು ಜಾಸ್ತಿ ಬರೋದು.
ವಾರಕ್ಕೆ ಒಂದ್ ಗಾಡಿ ಸೌದೆ ಮಾರಿದ್ರೆ 20-30 ರೂಪಾಯಿ ಬಂದ್ಬಿಡುತ್ತೆ. ಅಯ್ಯೋ ನಿನ್ ಒಂದ್ ಸೌದೆ ಕಟ್ಟಕ್ಕೂ ಬರಲ್ಲ ನಿನ್ಗೆ. ಒಳ್ಳೆ ದೊಡ್ಡ ಮನೇಲಿ ಹುಟ್ಬೆಳ್ದ ನಂಗೆ ಆಡ್ತೀಯಲ್ಲ. ಯಾಕೆ ಹುಡುಗಿ ನೀನು ಇಷ್ಟೊಂದು ಇಷ್ಟ ಆಗ್ತಿದ್ಯಾ ನನಗೆ? ಹಿಂಗ್ ಬಿಗಿದು ಹಿಂಗ್ ಕಟ್ಟಿ ಹಿಂಗ್ ಗಂಟ್ ಹಾಕ್ಬೇಕು. ತಿಕ್ಲಾ ನಿಂಗೆ? ಯಾಕೆ ಮತ್ತೆ ಹಂಗ್ ನೋಡ್ತಿದ್ಯಾ? ಒಂದ್ ವೇಳೆ ನಾನು ದೊಡ್ಡ ಮನೆ ಹುಡುಗಾನೇ ಆಗಿದ್ರೆ ಏನ್ ಮಾಡ್ತಿದ್ದೆ? ನೀನು ದೊಡ್ಡ ಮನೆ ಹುಡುಗ. ಕೇಳ್ತಿದ್ದೀನಿ ತಾನೆ, ನಗದ್ ಯಾಕೆ? ಒಂದ್ ವೇಳೆ ನಾನು ದೊಡ್ಡ ಮನೆ ಹುಡುಗಾನೇ ಆಗಿದ್ರೆ ಏನ್ ಮಾಡ್ತಿದ್ದೆ ಹೇಳು? ಸಾವಾಸನೆ ಮಾಡ್ತಿರ್ಲಿಲ್ಲ. ಯಾಕೆ? ಯಾಕಂದ್ರೆ ನಂಗೆ ಶ್ರೀಮಂತರ ಕಂಡ್ರೆ ಆಗಲ್ಲ, ಅದಕ್ಕೆ. ಅದೇ ಯಾಕೆ ಅಂತ. ಅವರು ಆಕಾಶ ನಮ್ಮ ಭೂಮಿ ಅಲ್ವಾ, ಹೆಂಗ್ ಸರಿ ಹೋಗುತ್ತೆ ಹೇಳು? ಅವರೆಲ್ಲ ನಮ್ಮಂತ ಬಡವನ್ನ ಬಳಸ್ಕೊಂಡು ಬಿಸಾಡ್ಬಿಡ್ತಾರೆ. ಅದಕ್ಕೆ ಅಂತವ್ರ ಕಂಡ್ರೆ ಭಯ ನಂಗೆ. ಆಯ್ತಪ್ಪ, ಅಕಸ್ಮಾತ್ ನಿನ್ಗೆ ತುಂಬಾ ಶ್ರೀಮಂತಿಗೆ ಬಂದ್ಬಿಟ್ರೆ, ತುಂಬಾ ದೊಡ್ಡ ಮನೆ ಸೊಸೆ ಆಗೋ ಅದೃಷ್ಟ ಸಿಕ್ಬಿಟ್ರೆ? ಪಕ್ಕ ಮೆಂಟ್ಲು ನೀನು. ಅದೆಲ್ಲ ಆಗೋಗೋ ಮಾತಾ. ಒಂದ್ ವೇಳೆ ಶ್ರೀಮಂತಿಗೆ ಬಂತು ಅಂತಾನೆ ಇಟ್ಕೋ, 1 ನಿಮಿಷನೂ ನಾನಲ್ಲಿ ಇರಕ್ಕಿಲ್ಲ. ಯಾಕೆ? ಏನ್ ಗೊತ್ತಾ, ಈ ಸೀಮಂತಿಗೆ ಬಂದ್ಬಿಟ್ರೆ ನಮ್ ತಲೆ ನೆಲನೇ ನೋಡಲ್ಲ, ಬರೀ ಆಡಂಬ್ರ ಅಂತಸ್ತು ಇದೇ ಕಾಣುತ್ತೆ. ಅದೇ ನಾವು ಬಡವರಾಗಿದ್ರೆ ನಮ್ಮ ಹಟ್ಟಿ, ವಾರಕ್ಕೊಂದು ಸಂತೆ, ಸೀತಕ್ಕನ್ ದೇವ್ರ ಪದ, ವಿದ್ದಪ್ಪನ್ ಕುಣಿತ, ಈ ಕಾಡು ಬೆಟ್ಟ, ಕಾವೇರಿ ನದಿ ಎಲ್ಲ ನಮ್ದಾಗಿರುತ್ತೆ. ಮಕ್ಳು ಥರ ಆಡ್ಕೊಂಡು ಇದ್ದು ಬಿಡ್ಬೋದು. ಏನೇ ಹುಡುಗಿ ನೀನು, ನಾನೇನು ಅನ್ಕೊಂಡಿದ್ನೋ ಅದನ್ನೇ ಹೇಳ್ತಿದ್ಯಾ? ನನ್ನ ಲೈಫ್ ಇರಬೇಕು ಅಂದ್ಕೊಂಡಿದ್ದು ಹಾಗೇನೆ. ಅಂದ್ಕೊಳ್ಳೋದೇನು, ಇದ್ ಬಿಡ್ಬೇಕು. ನಾಳೆ ನಾವು ಬದುಕಿರ್ತೀವೋ ಇಲ್ವೋ ಯಾರಿಗೊತ್ತು. ಇವತ್ತಿಗೆ ನಮ್ಮ ಖುಷಿಗೆ ಬದುಕ್ ಬಿಡ್ಬೇಕು. ಓಯ್, ನೀನ್ ಬಾಗ್ಮಂಡಲ ತಲಕಾವೇರಿ ನೋಡಿದ್ಯಾ? ಇಲ್ಲ. ಪಾಪ ಬಯಲ್ಸಿಂಹನಲ್ವಾ, ಹೆಂಗ್ ನೋಡಿರಕ್ಕಾಗತ್ತೆ? ನೋಡ್ಬೇಕು ಅಂತ ಆಸೆ. ಕರ್ಕೊಂಡು ಹೋಗ್ತೀಯ ಕಾವೇರಿ? ನಾನಾ? ನಿನ್ನನ್ನ? ಪ್ಲೀಸ್ ಕಾವೇರಿ, ಆ ಕಾವೇರಿ ಹುಟ್ಟೋ ಜಾಗನ ಈ ಕಾವೇರಿ ಜೊತೆ ನೋಡ್ಬೇಕು ಅಂತ ಆಸೆ ನನಗೆ. ಪ್ಲೀಸ್ ಕರ್ಕೊಂಡು ಹೋಗ್ತೀಯಾ? ಅಷ್ಟೇ ತಾನೇ? ಸರಿ, ಕರ್ಕೊಂಡು ಹೋಗ್ತೀನಿ. ನಾಳೆ ರೆಡಿ ಆಗಿರು. ಬರ್ಲಾ? ಏ ಚಂದ್ರ, ಒಂದ್ ಚಾ ಆಗ್ಬೇಕಿತ್ತು. ಏನ್ ಕಾವೇರಿ? ಅರ್ಜೆಂಟಾಗಿ 50 ರೂಪಾಯಿ ಬೇಕಿತ್ತು. ನಾಳೆ ತಲಕಾವೇರಿಗೆ ಹೋಗ್ತಾ ಇದ್ದೀನಿ. ಬಸ್ಗೂ ಕಾಸಿಲ್ಲ ಕಣೆ, ಕೊಡ್ತೀಯಾ? 50 ರೂಪಾಯಾ? ಕೊಡ್ತೀನಿ, ಆದ್ರೆ ನೀನು ಸಂಬಳ ಬಂದ ತಕ್ಷಣ ಕೊಟ್ಬಿಡ್ಬೇಕು. ತುಂಬಾ ಉಪಕಾರ ಆಯ್ತು ಕಣೆ. ಸಾಲ ಮಾಡ್ಕೊಂಡಾರು ನನ್ನ ಖುಷಿಯಾಗಿಡಬೇಕು ಅಂತಿದ್ಯಾ ಕಾವೇರಿ? ಐ ಪ್ರಾಮಿಸ್ ಯು, ಇನ್ ನಿನ್ನ ಲೈಫಲ್ಲಿ ಎವ್ರಿ ಸೆಕೆಂಡ್ ಖುಷಿನೇ ಇರುತ್ತೆ. ನಿನಗೂ ಸೂಟ್ ಆಗಲ್ಲ. ಈ ಜನ್ಮ ಅಷ್ಟೇ ಅಲ್ಲ ಕಣೋ, ಮುಂದೆ ಎಷ್ಟೇ ಜನ್ಮ ಬಂದ್ರು ನೀವಿಬ್ರು ಸೇರೋದಕ್ಕೆ ಸಾಧ್ಯನೇ ಇಲ್ಲ. ರಾತ್ರಿ ನೀವು ಸಾವಾಗೆ ಹೋಯ್ತು. ಬೇಡ ಬೇಡ ಕಾವೇರಿ, ಕಾವೇರಿ